ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ನಾನಷ್ಟೇ ಅಂದ್ಕೊಳ್ಳೋದಲ್ಲ, ನೀವು ತುಂಬ ಚೆನ್ನಾಗಿರಬೇಕು. ನೀವು ತುಂಬ ಚೆನ್ನಾಗಿರಬೇಕು ಮತ್ತು ನೀವು ದೈವಶಕ್ತಿನ ನಂಬೋದೇ ಆದರೆ ನಾನು ತೋರಿಸ್ತಿರೋ ಅಂಥ ಒಂದು ದೇವಸ್ಥಾನಕ್ಕೆ ನೀವು ಒಮ್ಮೆ ಆದರೂ ವಿಸಿಟ್ ಮಾಡಿ ಬರಬೇಕು. ಇದಿರೋದು ರಾಮನಗರಕ್ಕೆ ಸೇರಿರುವಂಥ ಒಂದು ಗೌಡ್ಗೆರೆ ಗ್ರಾಮದಲ್ಲಿ. ಈ ಗೌಡ್ಗೆರೆ ಗ್ರಾಮಕ್ಕೆ ನಾವು ಮೈಸೂರಿಂದ ಹೆಂಗೆ ಹೋಗ್ಬೇಕಪ್ಪ ಅಂತಂದರೆ, ಮಂಡ್ಯಕ್ಕೆ ಹೋಗಿ ಮಂಡ್ಯದಿಂದ ಮದ್ದೂರಿಂದ ಮುಂದೆ ಹೋದರೆ ತುಮಕೂರು ರೋಡ್ಗೆ ಹೋಗಿ ಒಂದು 15 ಕಿಲೋಮೀಟರ್ ತುಮಕೂರು ರೋಡಲ್ಲಿ ಹೋಗಿ ಅಲ್ಲಿ ಮಲ್ಲನಕುಪ್ಪೆ ಗೇಟ್ ಅಂತ ಸಿಗುತ್ತೆ. ಗೇಟಲ್ಲಿ ಇಳ್ಕೊಂಡ್ರೆ ನಿಮಗೆ ತುಂಬ ಆಟೋಗಳು ಸಿಗುತ್ತೆ. ನೀವು ಅಲ್ಲಿ ಹೋಗಿ ದೇವರ ದರ್ಶನ ಮಾಡ್ಕೊಬರ್ಬೋದು. ದೇವಸ್ಥಾನದ ಮಾತ್ರ ತುಂಬ ಚೆನ್ನಾಗಿದೆ. ಪ್ರಕೃತಿ ಸೌಂದರ್ಯ ಇರ್ಬೋದು, ಮತ್ತು ಅಲ್ಲಿನ ಒಂದು ಎಲ್ರದ್ದು ಒಂದು ಟ್ರೀಟ್ ಇರ್ಬೋದು, ಅದು ತುಂಬ ಇಷ್ಟ ಆಯಿತು ನನಗೆ. ಮತ್ತು ಇಲ್ಲೊಂದು ಚಾಮುಂಡೇಶ್ವರಿ ಪ್ರತಿಮೆ, ಪಂಚಲೋಹದ ಚಾಮುಂಡೇಶ್ವರಿ ಪ್ರತಿಮೆ ಇದೆ. ಈ ಪ್ರತಿಮೆನ ನೀವು ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ, ಅಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಮೆನ. ಮತ್ತು ಇಲ್ಲಿ ತುಂಬ ವಿಶೇಷತೆಗಳಿದೆ. ಬಸವ ಇದೆ ಇಲ್ಲೊಂದು. ಈ ಬಸವನ ಹತ್ರ ನಮ್ಮ ಕೆಲಸಗಳ ಕಾರ್ಯಗಳು ಆಗುತ್ತೋ ಇಲ್ವೋ ಅಂತ ಪಾದ ಕೇಳ್ಬೋದಂತೆ. ಮತ್ತು ಅದಲ್ಲದೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ತಾಳೆ ಗರಿ ಭವಿಷ್ಯ ಹೇಳ್ತಾರಂತೆ. ಅದು ಬೆಳಗಿನ ಜಾವ 4 ಗಂಟೆಗೆ. ಇದೇ ಥರ ಇಲ್ಲಿ ನಮ್ಮ ಕೋರಿಕೆ ಏನಾದರೂ ಇದ್ದರೆ ಅದನ್ನು ಈಡೇರಿಸಲಿಕ್ಕೆ ತೆಂಗಿನಕಾಯಿ ಕಟ್ಟಬೇಕು. 7 ವಾರ ತೆಂಗಿನಕಾಯಿ ಕಟ್ಟಬೇಕು ಅಂತ ಇಲ್ಲಿ ಹೇಳ್ತಾರೆ. ಸೊ ನೀವು 7 ವಾರ ಹೋಗಿ ತೆಂಗಿನಕಾಯಿ ಕಟ್ಟರೆ ನಿಮಗೆ ಏನೇ ಕಷ್ಟಗಳಿದ್ರೂ ಅದು ಸಾಲ್ವ್ ಆಗುತ್ತೆ. ನೀವು ಬೇರೆ ಕಡೆ ಎಲ್ಲ ದೇವಸ್ಥಾನಗಳಿಗೆ ಸುಸ್ತಾಗಿದ್ದರೆ ಒಮ್ಮೆ ಆದರೂ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ. ನಿಮಗೆ ನಂಬಿಕೆ ಇರಬೇಕು, ನಿಮಗೆ ದೈವಶಕ್ತಿ ಮೇಲೆ ನಂಬಿಕೆ ಇದ್ದರೆ ದಯಮಾಡಿ ಈ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ನಾವು ಇವತ್ತು ಹೋಗಿದ್ವಿ, ತುಂಬ ಖುಷಿಯಾಯಿತು. ತುಂಬ ಪಾಸಿಟಿವ್ ಎನರ್ಜಿ ಬರುತ್ತೆ. ಆ ದೇವಸ್ಥಾನ ಪ್ಲೇಸಸ್ ಹೇಗಿದೆ ಅಂದರೆ ನನಗೆ ತುಂಬ ಖುಷಿಯಾಯಿತು. ಇದನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.